ಇದ್ದೀನಿ. ಸೊ this is what our first program. Write a program to convert given temperature from Fahrenheit to Celsius and vice versa. Got it? So ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ಒಂದು 3 ವೇರಿಯೇಬಲ್ನ ಏನು ಮಾಡ್ಕೊಂಡಿದ್ದಾರಪ್ಪ ಅಂದರೆ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಒಂದು ಟೆಂಪ್ ಅಂತ ಇಂಟೀಜರ್ ವೇರಿಯೇಬಲ್ಲು, ನೆಕ್ಸ್ಟ್ ಟೆಂಪ್ ಎಫ್ ಅಂದರೆ ಫ್ಯಾರನೀಟ್ ಡೆಸಿಮಲ್ಲು, ನೆಕ್ಸ್ಟ್ ಟೆಂಪ್ ಸಿ ಅಂತ ಇದೆ, ದಟ್ ಈಸ್ ವಾಟ್ ಇಂಟೀಜರ್. ನೆಕ್ಸ್ಟ್ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ಇದೆ, ಎಂಟರ್ ಟೆಂಪ್ರೇಚರ್ ಅಂತ. ಓಕೆ, ಎಂಟರ್ ಟೆಂಪ್ರೇಚರ್ ಅದು ಔಟ್ಪುಟ್ ಸ್ಟೇಟ್ಮೆಂಟು. ಇನ್ಪುಟ್ ಸ್ಟೇಟ್ಮೆಂಟು ಕನ್ಸೋಲ್ ಡಾಟ್ ರೀಡ್ ಲೈನ್, ಅದನ್ನು ಸಿ ಇಂಟ್ ಅಂದರೆ ಟೈಪ್ ಕ್ಯಾಸ್ಟಿಂಗ್. ನಿನ್ನೆ ನೋಡಿದ್ವಿ ನಾವು ಟೈಪ್ ಕ್ಯಾಸ್ಟಿಂಗ್ ಮಾಡೋದು. ಓಕೆನಾ? ಸೊ ಆ ಟೈಪ್ ಕ್ಯಾಸ್ಟಿಂಗ್ ಮಾಡ್ಕೊಂಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ಇಂಟೀಜರ್ಗೆ ಏನು ಮಾಡ್ತಾ ಇದ್ದೀವಿ, ಟೈಪ್ ಕ್ಯಾಸ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಸಿ ಇಂಟ್. ಗೆಟಿಂಗ್? ಸೊ ಇಲ್ಲಿ ನೋಡ್ತಾ ಬನ್ನಿ. ನೆಕ್ಸ್ಟ್ ಇದಾದ್ಮೇಲೆ ಏನಾಗ್ತಾ ಇದೆಯಪ್ಪ ಅಂತ ಅಂದರೆ ಫ್ಯಾರನೀಟ್ಗೆ ಕನ್ವರ್ಟ್ ಮಾಡ್ತಾ ಇದೀವಿ. ಟೆಂಪ್ರೇಚರ್ನ ರೀಡ್ ಮಾಡಿಕೊಂಡು ಅದನ್ನು ಈ ಫಾರ್ಮುಲಾ ಹಾಕೊಂಡ್ಬಿಟ್ಟು ಏನು ಮಾಡ್ತಾ ಇದ್ದೀವಿ, ಫ್ಯಾರನೀಟ್ಗೆ ನಾವೇನು ಮಾಡ್ತಾ ಇದ್ದೀವಿ, ವಿ ಯೂಸ್ ಟು ಕನ್ವರ್ಟ್. ಅದಾದಮೇಲೆ ಅದೇ ಫ್ಯಾರನೀಟ್ಗೆ ಕನ್ವರ್ಟ್ ಆಗಿರೋ ಟೆಂಪ್ರೇಚರ್ ಇದೆಯಲ್ಲ, ಅದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತ ಅಂದರೆ ವಿ ಯೂಸ್ ಟು ಕನ್ವರ್ಟ್ ಇಟ್ ಫಾರ್ ಸೆಲ್ಸಿಯಸ್. ಅದೊಂದು ರೆಸ್ಪೆಕ್ಟಿವ್ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಹಾಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಜಸ್ಟ್ ವಿ ಆರ್ ಡೂಯಿಂಗ್ ದಿ ಕನ್ವರ್ಷನ್ಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಟೆಂಪರೇಚರ್ ನಾವು ಎಂಟರ್ ಮಾಡಿರೋ ಟೆಂಪರೇಚರ್ ಏನು, ಅದಾದಮೇಲೆ ಫ್ಯಾರನೀಟ್ಗೆ ಕನ್ವರ್ಟ್ ಮಾಡಿದ್ಮೇಲೆ ಎಷ್ಟಾಗಿತ್ತು, ಅದಾದಮೇಲೆ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿದ್ಮೇಲೆ ಎಷ್ಟಾಗಿದೆ ಅನ್ನೋದನ್ನ ಪ್ರಿಂಟ್ ಮಾಡ್ತಾ ಇದ್ದೀವಿ. ಓಕೆ, ದಟ್ಸ್ ಇಟ್, ನಥಿಂಗ್ ಮೋರ್ ದೆನ್ ದಟ್. ಸೊ ಇವಾಗ ಈ ಪ್ರೋಗ್ರಾಮ್ನ ನಾವೇನು ಮಾಡೋಣ, ವಿ ಯೂಸ್ ಟು ಇಂಪ್ಲಿಮೆಂಟ್. ಗೆಟಿಂಗ್? ಸೊ ನಾನು ಜಸ್ಟ್ ಇದನ್ನು ಕಾಪಿ ಮಾಡ್ಕೊಂಡಿರ್ತೀನಿ, ಇಷ್ಟು ಕೋಡ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ನಮ್ಮ ವಿಜುವಲ್ ಸ್ಟುಡಿಯೋ 2013 ನಾವು ನಿನ್ನೆ ಏನು ಇದು ಮಾಡ್ಕೊಂಡಿದ್ವಿ, ವಾಟ್ ಇಸ್ ದಟ್, ನಮ್ಮ ಸೊಲ್ಯೂಷನ್ ಓಪನ್ ಮಾಡ್ಕೊಂಡಿದ್ವಿ, ಅದನ್ನು ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಶೇರ್ ಮಾಡ್ತೀನಿ ನಾನು ನಿಮಗೆ. ಯಾವುದನ್ನ, ವಿಜುವಲ್ ಸ್ಟುಡಿಯೋನ ಶೇರ್ ಮಾಡ್ತಾ ಇದ್ದೀನಿ. Be online. I am sharing the Visual Studio now. ಶೇರ್ ಆಗಿದೆ. ಇಲ್ಲಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ಕಾಪಿ ಮಾಡ್ಕೊಂಡಿರೋ ಕೋಡ್ನ ಐ ಯೂಸ್ ಟು ಪೇಸ್ಟ್ ಇಟ್ ಹಿಯರ್. ಓಕೆ, ಸೊ ಐ ಯೂಸ್ ಟು ಮ್ಯಾಕ್ಸಿಮೈಸ್ ದಿ ದಿ ಫಾಂಟ್ ಸೈಜ್. ಸೊ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯೇನಪ್ಪ? ಎನಿಬಡಿ ಕ್ಯಾನ್ ಅಕ್ನಾಲೆಡ್ಜ್ ಥ್ರೋ ಮೆಸೇಜ್. ಓಕೆ, ದಟ್ಸ್ ಫೈನ್ ಪವನ್. ಸೊ ಇಲ್ಲಿ ನೋಡ್ತಾ ಬನ್ನಿ, ದೀಸ್ ಆರ್ ವಾಟ್ 3 ವೇರಿಯೇಬಲ್ಸ್. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ನನ್ನಲ್ಲಿ ಔಟ್ಪುಟ್ ಸ್ಟೇಟ್ಮೆಂಟ್ ಇದೆ, ಎಂಟರ್ ದಿ ಟೆಂಪರೇಚರ್. ಸೊ ಇಲ್ಲಿ ಟೆಂಪರೇಚರ್ನ ಎಂಟರ್ ಮಾಡಿರೋದು ಸ್ಟ್ರಿಂಗಲ್ಲಿ ಬಂದಿರುತ್ತೆ, ಇಲ್ಲಿ ಅರ್ಥ ಮಾಡ್ಕೋಬೇಕು. ರೀಡ್ ಲೈನ್ ಸ್ಟ್ರಿಂಗಲ್ಲೇ ಬಂದಿರುತ್ತೆ, ಅದನ್ನು ಇಂಟೀಜರ್ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ಈ ಟೆಂಪ್ ಅನ್ನೋ ಟೆಂಪ್ ಅಂದರೆ ಟೆಂಪರೇಚರ್. ಸೊ ಈ ಟೆಂಪರೇಚರ್ನ -32 × 5/9 ಮಾಡಿದಾಗ ಏನಾಗುತ್ತಪ್ಪ ಅಂತ ಅಂದರೆ ಇದು ಟೆಂಪರೇಚರ್ ಇನ್ ಫ್ಯಾರನೀಟ್. ಬಂದಿರೋ ರಿಸಲ್ಟ್ನ ಡೆಸಿಮಲಿ ಕನ್ವರ್ಟ್ ಮಾಡ್ತಾ ಇದ್ದೀನಿ, ಬಂದಿರೋದನ್ನ ಟೆಂಪ್ ಎಫ್ ಅಲ್ಲಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಟೆಂಪ್ ಎಫ್ -32/1.8 ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಕನ್ವರ್ಟ್ ಮಾಡಿಕೊಂಡು ವಾಟ್ ಐ ಯೂಸ್ ಟು ಪ್ರಿಂಟ್ ದಿ ರೆಸ್ಪೆಕ್ಟಿವ್ ಔಟ್ಪುಟ್, ಟೆಂಪರೇಚರ್ ಇನ್ ಸೆಲ್ಸಿಯಸ್, ಗಿವನ್ ಟೆಂಪರೇಚರ್ ಆ್ಯಂಡ್ ಟೆಂಪರೇಚರ್ ಇನ್ ಫ್ಯಾರನೀಟ್. ಸೊ ಇದನ್ನು ನಾನಿಲ್ಲಿ ಸೇವ್ ಮಾಡಿಬಿಟ್ಟು ವಾಟ್ ಐ ಇದನ್ನು ಬಿಲ್ಡ್ ಮಾಡ್ತಾ ಇದ್ದೀನಿ. ನಿನ್ನೆ ಹೇಳಿದ್ದೆ ನಾನು ಬಿಲ್ಡ್ ಮಾಡಬೇಕು ಅಂತ, ಬಿಲ್ಡ್ ಆಗ್ತಾ ಇದೆ. ಇಲ್ಲಿ ಬಿಲ್ಡ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೊಂದು ಬ್ಲ್ಯಾಕ್ ಸ್ಕ್ರೀನ್ನ ನಿಮ್ಗೆ ಇವಾಗ ನಾನು ಶೇರ್ ಮಾಡ್ತಾ ಇದ್ದೀನಿ, ಔಟ್ಪುಟ್ ಸ್ಕ್ರೀನ್. ಎಂಟರ್ ದಿ ಟೆಂಪರೇಚರ್. ಸೊ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು ಇವಾಗ ಬ್ಲ್ಯಾಕ್ ಸ್ಕ್ರೀನ್ ನಿಮಗೆ. ಎಂಟರ್ ದಿ ಟೆಂಪರೇಚರ್ ನಾನು ಎಷ್ಟು ಹಾಕ್ತೀನಪ್ಪ ಅಂದರೆ ಒಂದು 45 ಅಂತ ಹಾಕ್ತಾ ಇದ್ದೀನಿ ಅಷ್ಟೇ. ಒಂದು ಇಂಟೀಜರ್ ವ್ಯಾಲ್ಯೂ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಏನಾಗಿದೆ ನೋಡ್ತಾ ಬನ್ನಿ. ಸೊ ಗಿವನ್ ಟೆಂಪರೇಚರ್ 45, ಫ್ಯಾರನೀಟಲ್ಲಿ ಎಷ್ಟಾಗಿದೆ ಅದು 7.22. ಸೊ ಫ್ಯಾರನೀಟ್ ಟು ಸೆಲ್ಸಿಯಸ್ ಕನ್ವರ್ಟ್ ಮಾಡಿದಾಗ -14 ಅಂತ ಬರ್ತಾ ಇದೆ. ಓಕೆ, ದಿಸ್ ಈಸ್ ವಾಟ್ ದಿ ಕನ್ವರ್ಷನ್. ಇಲ್ಲಿ ಈ ಫಾರ್ಮುಲಾ ಇಟ್ಕೊಂಡು ನಾವೇನು ಮಾಡಬೇಕಾಗಿಲ್ಲ, ವಿ ಆರ್ ನಾಟ್ ಡೀಲಿಂಗ್ ವಿತ್ ಎನಿ ಕೈಂಡ್ ಆಫ್ ಟೆಂಪರೇಚರ್ ಕನ್ವರ್ಷನ್ ಇಯರ್. ಬಟ್ ದಿ ಥಿಂಗ್ ವಾಟ್ ವಿ ನೀಡ್ ಟು ನೋ ಇಯರ್, ನಾವು ಯಾವ ರೀತಿ ಇನ್ಪುಟ್ ತಗೊಳ್ತಾ ಇದ್ದೀವಿ, ಅದೇ ರೀತಿ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಟೈಪ್ ಕನ್ವರ್ಷನ್ ಮಾಡ್ತಾ ಇದ್ದೀವಿ, ಇದನ್ನೆಲ್ಲ ನಾವು ತಿಳ್ಕೊಬೇಕು.
ಟೈಪ್ ಕನ್ವರ್ಷನ್ ಯಾವ ರೀತಿ ಆಗ್ತಾ ಇದೆ, ಅದಾದಮೇಲೆ ಈ ಡೆಸಿಮಲ್ ಪ್ಲೇಸ್ ಹೋಲ್ಡರ್ಸ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಔಟ್ಪುಟ್ನ ಪ್ರಿಂಟ್ ಮಾಡ್ತಾ ಇದ್ದೀವಿ ಅಂತ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಈಸ್ ದೇರ್ ಎನಿ ಇಶ್ಯೂಸ್, ಎನಿ ಡೌಟ್ಸ್? ಕ್ಲಾರಿಫೈ ಮಾಡ್ತೀನಿ ನಾನು ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮನ್ನು ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಚೆಕ್ ಮಾಡಿದ್ದೀನಿ. ಇಸ್ ದೇರ್ ಎನಿ ಡೌಟ್ಸ್? ಪ್ಲೀಸ್ ಕಮ್ ಅಪ್ ವಿತ್ ಯುವರ್ ಡೌಟ್ಸ್. IO ಆಪರೇಷನ್ಸ್ ಇಂದ ಹಿಡಿದು ಈ ಪ್ರೋಗ್ರಾಮಲ್ಲಿ ಇದರಲ್ಲಿ. ಏನು ಇಲ್ವಾ ಡೌಟ್ಸು? ಹಲೋ ಹಲೋ ಸರ್. ಹೇಳಪ್ಪ ನಾಗಭೂಷಣ್ ಜೋಶಿ. ಇಸ್ ದೇರ್ ಎನಿ ಡೌಟ್? ನಿಮಗೆ ವಾಯ್ಸ್ ಇಂಟರಪ್ಷನ್ ಇದ್ರೆ ಬೆಟರ್. ಸ್ಕ್ರೀನ್ ಕಾಣ್ತಿಲ್ಲ ಸರ್ ಕರೆಕ್ಟ್ ಆಗಿ. ಯಾವ ಸ್ಕ್ರೀನು? ಪ್ರೋಗ್ರಾಮಿಂಗ್ ಸರ್. ಏನು ಅದರಲ್ಲಿ ಸ್ಪ್ಲಿಟ್ ಆಗಿದೆಯೋ ಅಥವಾ ಏನೋ ಕಾಣಿಸ್ತಾನೆ ಇಲ್ವೋ? ಈಗ ಬಂತು ಸರ್. ಸೊ ಇದರಲ್ಲಿ ಪ್ರೋಗ್ರಾಮಿಂಗಲ್ಲಿ ಯಾವುದಾದ್ರು ಇಶ್ಯೂಸ್ ಇದ್ರೆ ನೋಡಿ. ಇವಾಗ ಕನ್ವರ್ಷನ್ಸು ಮತ್ತು ಏನು ಡೆಸಿಮಲ್ ಕನ್ವರ್ಷನ್ಸು ಜೊತೆಗೆ ನಾವು ಇನ್ಪುಟ್ ತಗೊಳ್ಳೋದು. ಸರ್ ಕನ್ವರ್ಷನ್ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ರಿ ಸರ್. ಫಂಕ್ಷನ್ ಬಿಲ್ಟ್ ಇನ್ ಫಂಕ್ಷನ್ಸ್ ಯೂಸ್ ಮಾಡ್ತಾ ಇದೀವಿ. ಯಾವುದಲ್ಲಿ ಸಿ ಇಂಟ್ ಅಂತ ಅಂದರೆ ಕನ್ವರ್ಷನ್ ಟು ಇಂಟ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಸಿ ಡೆಸಿಮಲ್ ಅಂತ ಅಂದರೆ ಕನ್ವರ್ಷನ್ ಟು ಡೆಸಿಮಲ್ ಅಂತ. ಅರ್ಥ ಆಗ್ತಿದೆಯಾ? ಬಿಲ್ಟ್ ಇನ್ ಫಂಕ್ಷನ್ಸ್ ಅದು ಒಳಗಡೆ ಏನಾಗಿರುತ್ತೆ. ಹಲೋ ಹಲೋ, ಕ್ಲಾಸ್ಗೆ ಅಟೆಂಡ್ ಆಗಿಲ್ವೇನೋ ನೀನು? ಆಗಿದ್ದೀನಿ ಸರ್. ಏನಿದೆ ನಿಂದು ಯೂಸರ್ ನೇಮು? ಮಂಜುನಾಥ್ ಕೆವಿ. ಆಯ್ತು. ಬರೀ ಇದು ಮತ್ತೆ ಏನು ಬರೀ 20 ಜನ ಇದ್ದೀರಾ ನೀವಿಲ್ಲಿ? ಬೇರೆ ಯಾವನು ಸಚಿನ್ ಅವನು ಸಚಿನ್ ಟಿಜೆ ಅಂತ ಇದಾರೆ ಸರ್. ಇವನಪ್ಪ ಆನ್ಗೋಡ್ನ ಅವ್ನು ಯಾರು ಇದ್ನಲ್ಲ ಗಡ್ದೊಂದು ತೆಳ್ಳನವನು. ಫೋನ್ ಹೊಡೆದೋಗ್ಬಿಟ್ಟತ್ತ. ಈಗ ತಗೊಳಕ್ ಹೋಗ್ತಿದ್ದಾನೆ ಸರ್, ತಗೊಂಡ್ಮೇಲೆ ಬರ್ತೀನಿ ಅಂತ ಅಂದ. ಈಗ ಅವನು ಕ್ಲಾಸ್ ಅಟೆಂಡ್ ಮಾಡಕ್ಕೆ ತಳಕ್ ಹೋಗ್ತದನ? ಹಂಗೇನಿಲ್ಲ ಸರ್, ಫೋನೇ ಇದ್ದಿಲ್ಲ ಸರ್ ನನ್ನ ಹತ್ರ. ಈಗ ಅವ್ರ ಅಪ್ಪಾಜಿ ಫೋನಲ್ಲಿ ಕೀಪ್ಯಾಡ್ ಫೋನಲ್ಲಿ ಫೋನ್ ಮಾಡಿದ್ದ. ಈಗ ತಗೊಳಕ್ ಹೋಗ್ತಿದ್ದಾನೆ ಸರ್ ಅದು ಕೂಡ. ಆಯ್ತು. ಓಕೆ. ಇದು ನೋಡಿ, ಇಲ್ಲಿ ಕನ್ವರ್ಷನ್ ಏನು ಅಂದರೆ ನಾವಿಲ್ಲಿ ಏನು ರೀಡ್ ಮಾಡಿರ್ತೀವಿ ಇದು ಯಾವುದರಿಂದ ರೀಡ್ ಆಗಿರುತ್ತೆ, ಯಾವ ಥರ ಡೇಟಾ ಟೈಪ್ ಇರುತ್ತೆ ಅಂದರೆ ಸ್ಟ್ರಿಂಗ್ ಇರುತ್ತೆ ಅದು ಬೈ ಡಿಫಾಲ್ಟ್. ಇದನ್ನು ನಾನು ಟೆಂಪ್ ಅನ್ನೋದು ಬಂದ್ಬಿಟ್ಟು ಏನಾಗಿದೆಯಪ್ಪ ಅಂದರೆ ಇದು ಇಂಟೀಜರ್ ಇದೆ. ಇದನ್ನು ಸಿ ಇಂಟ್ ಕನ್ವರ್ಟ್ ಟು ಇಂಟ್ ಸ್ಟ್ರಿಂಗಲ್ಲಿರೋದನ್ನು ನಾನು ಇಂಟೀಜರ್ಗೆ ಕನ್ವರ್ಟ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀನಿ, ಇದಕ್ಕೆ ಹಾಕ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿ ಇಲ್ಲಿ ಬಂದಿರೋ ರಿಸಲ್ಟ್ ಏನಿರುತ್ತೆ ಡೆಸಿಮಲ್ ಫಾರ್ಮೆಟಲ್ಲಿ ಇರೋದ್ರಿಂದ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಇನ್ ಟು ಸಿ ಡೆಸಿಮಲ್. ಐ ಆಮ್ ಗೋಯಿಂಗ್ ಟು ಪುಟ್ ಇಯರ್. ಸೊ ನೋಡ್ತಾ ಬನ್ನಿ, ಇಲ್ಲಿ ಟೆಂಪ್ ಎಫ್ ಅನ್ನೋದು ಇದೆಯಲ್ಲ, ದಟ್ ಈಸ್ ವಾಟ್ ಇನ್ ದಿ ಫಾರ್ಮ್ ಆಫ್ ಡೆಸಿಮಲ್. ಆಮೇಲೆ ಟೆಂಪ್ ಸಿ ಅನ್ನೋದು ಅಗೇನ್ ಇಂಟೀಜರ್ ಇದೆ. ಗೊತ್ತಾಗ್ತಾ ಇದೆಯಾ? ಸೊ ಇಲ್ಲಿ ಬೇಕಿದ್ರೆ ಕನ್ವರ್ಟ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಟೆಂಪ್ ಎಫ್ ಅನ್ನೋದು ಆಲ್ರೆಡಿ ಡೆಸಿಮಲ್ ಇದೆ. ಇದೆಲ್ಲ ಆಪರೇಷನ್ಸ್ ಬಂದಾಗ ನಾನು ಕನ್ವರ್ಟ್ ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಆಗ್ತಾ ಇದ್ದೀನಿ ಇಲ್ಲಿ. ಓಕೆ, ಆರ್ ಎಲ್ಸ್ ಇಫ್ ಯು ನೀಡ್ ಟು ಡೂ ಕನ್ವರ್ಷನ್ ಇಲ್ಲೂ ಸಹ ಯು ಕ್ಯಾನ್ ಏಬಲ್ ಟು ಯೂಸ್ ದಿ ರೆಸ್ಪೆಕ್ಟಿವ್ ಫಂಕ್ಷನ್. ಯಾವುದಪ್ಪ ಅಂತ ಅಂದರೆ ಈ ಸಿ ಇಂಟ್ ಫಂಕ್ಷನ್ನ ಇಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ವಾಟ್ ದಿ ಟೈಪ್ ಕನ್ವರ್ಷನ್. ನಿನ್ನೆ ನಾವು ಡಿಸ್ಕಸ್ ಮಾಡಿರೋ ಥರ ಲಿಸ್ಟ್ ಆಫ್ ಫಂಕ್ಷನ್ಸ್ ಇದೆ. ವಾಟ್ ದೋಸ್ ಫಂಕ್ಷನ್ಸ್ ಮೆಂಟ್ ಫಾರ್ ಟೈಪ್ ಕನ್ವರ್ಷನ್ಸ್, ಅವುಗಳನ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಏಬಲ್ ಟು ಡೂ ಕನ್ವರ್ಷನ್. ಸೊ ಅದಾದಮೇಲೆ ಈ ಪ್ಲೇಸ್ ಹೋಲ್ಡರ್ಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಸಪೋಸ್ 2 ವ್ಯಾಲ್ಯೂಸ್ನ ಪ್ರಿಂಟ್ ಮಾಡಬೇಕು ಅಂದರೆ 0 ಜೊತೆಗೆ ಇಲ್ಲಿ ಇನ್ನೊಂದು ಹಾಕಬೇಕಾಗುತ್ತಿದೆ, ಬ್ರ್ಯಾಕೆಟ್ ಹಾಕಿ 1 ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾಮ್ ಹಾಕ್ಬಿಟ್ಟು ಇನ್ನೊಂದು ವ್ಯಾಲ್ಯೂ ಯಾವುದಿದೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗಿದೆ. ಥಿಂಗ್ಸ್ ಆರ್ ಕ್ಲಿಯರ್ ನಾವು? ಓಕೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಸೆಕೆಂಡ್ ಪ್ರೋಗ್ರಾಮ್ ನೋಡೋಣ. ಸೆಕೆಂಡ್ ಪ್ರೋಗ್ರಾಮ್ ಏನಿದೆ ಅಂತ ಐ ಯೂಸ್ ಟು ಗೋ ವಿತ್ ದಟ್. ಬಿ ಆನ್ಲೈನ್.
ಸೊ ಈ ಪ್ರೋಗ್ರಾಮ್ನ ನಾನು ಕಾಪಿ ಮಾಡ್ಕೊಂಡ್ಬಿಟ್ಟು ಐ ಯೂಸ್ ಟು ಪೇಸ್ಟ್ ಹಿಯರ್ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೈನ್. ನೋಡ್ತಾ ಬನ್ನಿ. ವಾಟ್ ವಿಜುವಲ್ ಸ್ಟುಡಿಯೋ ನಿಮಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಅಂದ್ಕೊಂಡಿದ್ದೀನಿ ನಾನಿಲ್ಲಿ. ಓಕೆ, ಸೊ ಇಲ್ಲೇನು ಮಾಡ್ತಾ ಇದ್ದೀನಿ ನಾನು ಅಂತಂದರೆ, ವಾಟ್ ಯು ನೀಡ್ ಟು ಡೂ, ಒಂದು ಈ ಪ್ರೋಗ್ರಾಮ್ ಏನು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಪ್ರೋಗ್ರಾಮಲ್ಲೇ ಹೇಳಿರೋ ಪ್ರಕಾರ ರೈಟ್ ಎ ಪ್ರೋಗ್ರಾಮ್ ಟು ಅಕ್ಸೆಪ್ಟ್ ರೋಲ್ ನಂಬರ್ನ ಅಕ್ಸೆಪ್ಟ್ ಮಾಡ್ಕೋಬೇಕಂತೆ, ನೇಮು ಮಾರ್ಕ್ಸ್ ಇನ್ 2 ಸಬ್ಜೆಕ್ಟ್ಸ್ ಆಫ್ ಎ ಸ್ಟೂಡೆಂಟ್ ಆ್ಯಂಡ್ ಕ್ಯಾಲ್ಕುಲೇಟ್ ಟೋಟಲ್ ಆವರೇಜ್ ಆ್ಯಂಡ್ ಡಿಸ್ಪ್ಲೇ ದಿ ಗ್ರೇಡ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವನದು USN, ನೆಕ್ಸ್ಟ್ ಅದಾದಮೇಲೆ ಏನಪ್ಪ ಅಂತ ಅಂದರೆ ರೋಲ್ ನಂಬರು, ನೇಮು, ಮಾರ್ಕ್ಸು, ಅದಾದಮೇಲೆ ಟೋಟಲ್ ಎಷ್ಟಿದೆ, ಆವರೇಜ್ ಎಷ್ಟಿದೆ, ಗ್ರೇಡ್ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್, ಇದರಲ್ಲಿ ಎಂಥದ್ದು ಏನಿಲ್ಲ. ನೀವೇನು ಅರ್ಥ ಮಾಡ್ಕೋಬೇಕು ಇಲ್ಲಿ ಅನ್ನೋದನ್ನು ನಾನಿಲ್ಲಿ ಹೇಳ್ತೀನಿ, ನೋಡ್ತಾ ಬನ್ನಿ. ಇದು ಯಾವುದು ಇವರು ನಾಗವೇಣಿ ನಾಟ್ ಸೈನ್ಡ್ ಈಸ್ ವೇಟಿಂಗ್ ಇನ್ ಲಾಬಿ, ಇವ್ರಿಗೆಲ್ಲ ಏನಾಗುತ್ತಪ್ಪ ವೆಬೆಕ್ಸಿಗೆ ಸೈನ್ ಇನ್ ಆಗಿ ಜಾಯಿನ್ ಆಗಲಿಕ್ಕೆ ಅಂತ ಗೊತ್ತಾಗಲ್ಲ ನನಗೆ. ಸಮುದ್ಯತಾ ನೀವು ಅದೇ ಮಾಡ್ತಾ ಇದ್ದೀರಾ, ವೆಬೆಕ್ಸಿಗೆ ಲಾಗಿನ್ ಆಗಿ ಅದ್ರ ಮುಖಾಂತರ ಮೀಟಿಂಗಿಗೆ ಜಾಯಿನ್ ಆಗಿ. ಓಕೆ, ಆರ್ ಎಲ್ಸ್ ಐ ಕೀಪ್ ಆನ್ ಗಿವಿಂಗ್ ದಿ ಪರ್ಮಿಷನ್ ಟು ಯು ಗೈಸ್. ಓಕೆ ಬನ್ನಿ. ಇಲ್ಲೇನಾಗ್ತಾ ಇದೆ, ಒಂದಿಷ್ಟು ವೇರಿಯೇಬಲ್ಸ್ ಬೇಕು ನನಗೆ. ರೋಲ್ ನಂಬರು ಅದ್ರ ಡೇಟಾ ಟೈಪ್ ಏನು, ನೆಕ್ಸ್ಟ್ ಬಂದ್ಬಿಟ್ಟು ನೇಮು ಸ್ಟ್ರಿಂಗ್ ಡೇಟಾ ಟೈಪ್ ಕೊಟ್ಟಿದ್ದೀನಿ, ಮಾರ್ಕ್ 1 ಮಾರ್ಕ್ 2 ಇಂಟೀಜರ್ ಕೊಟ್ಕೊಂಡಿದ್ದೀನಿ, ಟೋಟಲ್ ಇಂಟೀಜರ್ ಕೊಟ್ಕೊಂಡಿದ್ದೀನಿ, ಆವ್ರೇಜ್ ಏನು ಕೊಟ್ಟಿದ್ದೀನಿ ಡೆಸಿಮಲ್, ಆವ್ರೇಜು ಫ್ರ್ಯಾಕ್ಷನ್ಸಲ್ಲಿ ಇರುತ್ತೆ ಅಂತ, ಗ್ರೇಡ್ ಬಂದ್ಬಿಟ್ಟು ಸ್ಟ್ರಿಂಗಲ್ಲಿ ಕೊಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಔಟ್ಪುಟ್ ಸ್ಟೇಟ್ಮೆಂಟ್ ಇದೆ, ಎಂಟರ್ ರೋಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಅದು ಸ್ಟ್ರಿಂಗಲ್ಲಿ ಇರುತ್ತೆ, ಅದನ್ನು ನಾನಿಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಎಂಟರ್ ನೇಮ್, ಅದು ಸ್ಟ್ರಿಂಗಲ್ಲಿ ಇರುತ್ತೆ, ಮತ್ತೇನು ಕನ್ವರ್ಟ್ ಮಾಡೋದು ಬೇಕಾಗಿಲ್ಲ, ನೇಮು ಸಹ ಸ್ಟ್ರಿಂಗು ಡೈರೆಕ್ಟಾಗಿ ನಾನು ಅಸೈನ್ ಮಾಡ್ತಾ ಇದ್ದೀನಿ, ಆವಾಗ ಕಾಪಿ ಆಗುತ್ತೆ ನಾವು ಎಂಟರ್ ಮಾಡಿರೋ ವ್ಯಾಲ್ಯೂ. ಎಂಟರ್ ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಅಂತೆ, 100 ಒಳಗೆ ಮಾರ್ಕ್ಸ್ ಎಂಟರ್ ಮಾಡಪ್ಪ ಅಂತ ಹೇಳ್ತಾ ಇದ್ದಾರೆ. ಕನ್ಸೋಲ್ ಡಾಟ್ ರೀಡ್ ಲೈನ್ ಇನ್ಪುಟ್ ಸ್ಟೇಟ್ಮೆಂಟ್ CINT ಕನ್ವರ್ಟ್ ಮಾಡ್ತಾ ಇದ್ದೀನಿ, ಕನ್ವರ್ಷನ್ ಮಾಡ್ತಾ ಇದ್ದೀನಿ, ಮಾರ್ಕ್ 1 ಅಲ್ಲಿ ಹಾಕ್ತಾ ಇದ್ದೀನಿ. ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಎಂಟರ್ ಮಾರ್ಕ್ 2, ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಅಂತೆ, ಇಲ್ಲಿ ರೀಡ್ ಲೈನ್ ಇಲ್ಲೂ ಸೇಮ್ ಇಂಟೀಜರಿಗೆ ಕನ್ವರ್ಟ್ ಮಾಡಿಬಿಟ್ಟು ಮಾರ್ಕ್ 2ಗೆ ಹಾಕ್ತಾ ಇದ್ದೀನಿ. ಸೊ ಇದಾದಮೇಲೆ ಕ್ಯಾಲ್ಕುಲೇಷನ್ ನೋಡಿ, ಟೋಟಲ್ ಏನು ಮಾಡ್ತಾ ಇದ್ದೀನಿ, ಮಾರ್ಕ್ 1 ಪ್ಲಸ್ ಮಾರ್ಕ್ 2. ಆವ್ರೇಜ್ ಏನು ಮಾಡ್ತಾ ಇದ್ದೀನಿ ನಾನಿಲ್ಲಿ, ಆವ್ರೇಜ್ ಇಸ್ ಈಕ್ವಲ್ ಟು ಟೋಟಲ್ ಬೈ 2 ಅಂತ ಹಾಕಿದ್ದೀನಿ, ದಟ್ ಈಸ್ ವಾಟ್ ಆವ್ರೇಜ್. ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಹಾಕಿದ್ದೀನಿ. ದಿಸ್ ಈಸ್ ವಾಟ್ ಇಂಪಾರ್ಟೆಂಟ್. ನಿನ್ನೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನೋಡಿದ್ವಿ ನಾವು, ಇವಾಗ ಮತ್ತೆ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಬನ್ನಿ, ಇಫ್ ಆವ್ರೇಜ್ ಗ್ರೇಟರ್ ದೆನ್ 90 ದೆನ್ ಗ್ರೇಡ್ ಈಸ್ ಈಕ್ವಲ್ ಟು ಎ. ಗ್ರೇಡ್ ಒಳಗಡೆ ಏನು ಮಾಡ್ತಾ ಇದ್ದೀನಿ, ಸ್ಟ್ರಿಂಗ್ ಅಸೈನ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಏನು, ಇಫ್ ಆವ್ರೇಜ್ ಎಲ್ಸ್ ಇಫ್ ಹಾಕಿದ್ದೀನಲ್ಲಿ, ಎಲ್ಸ್ ಇಫ್ ಲ್ಯಾಡರ್ ಇದೆ ಇದು, ಆವ್ರೇಜ್ ಗ್ರೇಟರ್ ದೆನ್ 70 ಗ್ರೇಡ್ ಬಿ, ಆವ್ರೇಜ್ ಗ್ರೇಟರ್ ದೆನ್ 50 ಗ್ರೇಡ್ ಸಿ, ಆವ್ರೇಜ್ ಗ್ರೇಟರ್ ದೆನ್ 35 ಗ್ರೇಡ್ ಡಿ. ಇಲ್ಲ ಅಂದರೆ ಇದಕ್ಕಿಲ್ಲ, ಯಾವುದು ಇಲ್ಲಪ್ಪ ಅಂದರೆ ಗ್ರೇಡ್ ಇ. ಗ್ರೇಡ್ ಓ ಏನಾಗಿದೆ ಇಲ್ಲಿ ಅಸೈನ್ ಆಗಿದೆ. ಸೊ ಅದಾದಮೇಲೆ ಎಂಟರ್ಡ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ನಾನು ರೋಲ್ ನಂಬರ್ ಏನು ಎಂಟ್ರ್ ಮಾಡಿದ್ದೀರಾ, ಜೊತೆಗೆ ನೇಮ್ ಏನು ಎಂಟ್ರ್ ಮಾಡಿದ್ದೀರಾ, ಮಾರ್ಕ್ಸು, ಅದಾದಮೇಲೆ ಟೋಟಲ್ ಮಾರ್ಕ್ಸು, ಆವ್ರೇಜು, ಗ್ರೇಡ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾವು ಎಗೈನ್ ಇಲ್ಲಿ ತಿಳ್ಕೊಬೇಕಾಗಿರೋದಿದೆ, ಇನ್ಪುಟ್ ಕೊಡ್ತಾ ಇದ್ದೀವಿ, IO ಸ್ಟೇಟ್ಮೆಂಟ್ಸ್ ಯಾವುದು, ಟೈಪ್ ಕನ್ವರ್ಷನ್ಸ್ ಯಾವುದು, ಪ್ರಿಂಟ್ ಮಾಡ್ತಾ ಇರೋದು ಯಾವುದು. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ನಾನು ಅಂದರೆ ಒಂದಿಷ್ಟು ಅರ್ಥಮೆಟಿಕ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಹೋಪ್ ಯು ಗೆಟಿಂಗ್ ದಿ ಕಾನ್ಸೆಪ್ಟ್ಸ್ ಹಿಯರ್. ಸೊ ಈ ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ. ರನ್ ಮಾಡಲಿಕ್ಕಿಂತ ಮುಂಚೆ ಬಿಲ್ಡ್ ಮಾಡ್ತಾ ಇದ್ದೀನಿ ನಾನು. ಎಸ್, ಬಿಲ್ಡ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ವಿ ಯೂಸ್ ಟು ರನ್, ಎಂಟರ್ ರೋಲ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ರೋಲ್ ನಂಬರ್ ಬಂದ್ಬಿಟ್ಟು ಏನು ಕೊಡ್ತೀನಿ ನಾನು, 75 ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಂಟರ್ ನೇಮ್ ರಘು ಜಿ. ಸೊ ಎಂಟರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಒಳಗೆ ಹಾಕ್ಬೇಕಂತೆ. ಐ ಯೂಸ್ ಟು ಗೆಟ್ 45. ಓಕೆ, ಒಂದೊಂದು ಸತಿ 40 ತೊಗೊಂಡಿದ್ದೀನಿ ನಾನು, ನೋ ಪ್ರಾಬ್ಲಮ್. 45 ಮತ್ತು 40. ಓಕೆ,
ರೋಲ್ ನಂಬರು ಅಲ್ಲಿ ಏನಾಗಿದೆ ಪ್ರಿಂಟ್ ಆಗಿದೆ, ನೋಡ್ತಾ ಬನ್ನಿ. ನಾನು ನಿಮಗೆ ಮತ್ತೊಂದು ಸತಿ ರನ್ ಮಾಡ್ತೀನಿ. ಇದು ಔಟ್ಪುಟ್ ವಿಂಡೋ ಕ್ಲೋಸ್ ಆಗಿದೆ, ಮತ್ತು ಔಟ್ಪುಟ್ ವಿಂಡೋ ಶೇರ್ ಬೇರೆ ಮಾಡ್ತೀನಿ ನಿಮಗೆ ನಾನು. ದೆನ್ ಯು ವಿಲ್ ಗೆಟ್ ಸಮ್ ಕ್ಲಾರಿಟಿ. ಎಂಟರ್ ರೋಲ್ ನಂಬರ್ 75, ಎಂಟರ್ ನೇಮ್ ರಘು ಜಿ. ಸೊ ಮಾರ್ಕ್ಸ್ 45, ಇನ್ನೊಂದು ಮಾರ್ಕ್ಸು 40. ಸೊ ನೋಡ್ತಾ ಬನ್ನಿ. ಸೊ ಇವಾಗ ಏನೇನಾಗಿದೆ, ರೋಲ್ ನಂಬರು, ನೇಮು, ಮಾರ್ಕ್ಸು, ಟೋಟಲ್ ಫೈಂಡ್ ಔಟ್ ಮಾಡಿದೆ, ಆವ್ರೇಜ್ ಫೈಂಡ್ ಔಟ್ ಮಾಡಿದೆ. ಲೇಟರ್ ಏನಾಗಿದೆಯಪ್ಪ ಅಂತ ಅಂದರೆ ವಾಟ್ ವಿ ಆರ್ ಗೆಟಿಂಗ್ ಗ್ರೇಡ್ ಏನು ಬರ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಗೆಟಿಂಗ್ ಆರ್ ನಾಟ್? ಓಕೆ. ಸೊ ಇಲ್ಲಿ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಯಾವ ರೀತಿ ಆಗ್ತಾ ಇದೆ ಅನ್ನೋದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಬ್ರೇಕ್ ಪಾಯಿಂಟ್ ಇಟ್ಟು ನೋಡ್ತೀನಿ ನಾನು. ನಿಮ್ಗೆ ಗೊತ್ತಾಗುತ್ತೆ ಅವಾಗ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಯಾವ ರೀತಿ ಆಗ್ತಾ ಇರುತ್ತೆ ಅಂತ. ಸೊ ಅದಕ್ಕೆ ಇದೇ ಪ್ರೋಗ್ರಾಮ್ನ ಮತ್ತೊಂದು ಸತಿ ರನ್ ಮಾಡೋಣ ವಿತ್ ಬ್ರೇಕ್ ಪಾಯಿಂಟ್. ಸೊ ಇಲ್ಲಿ ಟೋಟಲಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ ನಾನು. ಈ ವಿಜುವಲ್ ಸ್ಟುಡಿಯೋ ಕಾಣಿಸ್ತಾ ಇದೆಯೇನಪ್ಪ ಇವಾಗ? ಪ್ರೋಗ್ರಾಮಿಂಗ್ ವಿಂಡೋ? ಓಕೆ, ದಟ್ಸ್ ಫೈನ್. ಸೊ ಇವಾಗ ನಾನು ನಾರ್ಮಲ್ ಆಗಿ ರನ್ ಮಾಡ್ತೀನಿ. ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ ನೋಡಿ, ಕೆಂಪುದು ಒಂದು ಚುಕ್ಕಿ. ದಿಸ್ ಇಸ್ ನಥಿಂಗ್ ಬಟ್ ಎ ಬ್ರೇಕ್ ಪಾಯಿಂಟ್. ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಪ್ರೋಗ್ರಾಮ್ಗೆ ಡೇಟಾ ಎಂಟ್ರಿ ಮಾಡಿದ್ಮೇಲೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಗೈನ್ ಇಲ್ಲಿ ರೋಲ್ ನಂಬರು 75 ಕೊಡ್ತಾ ಇದ್ದೀನಿ, ನೇಮ್ ರಘು RG ಅಂತ ಕೊಟ್ಟಿದ್ದೀನಿ, ಮಾರ್ಕ್ಸು 45, ನೆಕ್ಸ್ಟ್ ಇನ್ನೊಂದು ಮಾರ್ಕ್ಸು 40. ಇಷ್ಟೇ ಇನ್ಪುಟ್ ಕೊಟ್ಟೆ. ನೋಡ್ತಾ ಬನ್ನಿ, ಇಲ್ಲಿ ಬಂದು ಏನಾಗಿದೆ ನಿಂತಿದೆ. ಇವಾಗ ಎಲ್ಲೋ ಕಲರ್ ಕಾಣಿಸ್ತಾ ಇದೆಯಾ? ಬ್ರೇಕ್ ಪಾಯಿಂಟ್ ಟ್ರಿಗರ್ ಆಗಿದೆ, ಕಾಣಿಸ್ತಾ ಇದೆಯೇನಪ್ಪ? ಓಕೆ, ಇದು ಬ್ರೇಕ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಪ್ರೋಗ್ರಾಮಿಂಗಲ್ಲಿ. ನಾನು ನಿಮಗೆ ಇಂಟರ್ನೆಟ್ ಪ್ರೋಗ್ರಾಮಿಂಗಲ್ಲೇ ಬ್ರೇಕ್ ಪಾಯಿಂಟ್ ಇಟ್ಟು ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದು ಹೇಳ್ಕೊಟ್ಟಿದ್ದೆ. ಸೊ ಇಲ್ಲೂ ಏನಾಗುತ್ತೆ, ಎಲ್ಲ IDEನಲ್ಲೂ ಬ್ರೇಕ್ ಪಾಯಿಂಟ್ ಇಟ್ಕೊಂಡು ನಾವು ಡಿಬಗ್ ಮಾಡಬೇಕಾಗುತ್ತೆ. ಗೆಟಿಂಗ್? ಸೊ ಇಲ್ಲಿ ನೋಡ್ತಾ ಬನ್ನಿ. ಸೊ ಮಾರ್ಕ್ಸ್ 1ಅಲ್ಲಿ ಏನಿದೆ, ಸಿಂಪಲ್ ಆಗಿ ನಾನು ಏನು ಮಾಡೋದು ಬೇಡ, ಅಲ್ಲೋ ಕರ್ಸರ್ ಪ್ಲೇಸ್ ಮಾಡಿದ್ರೆ 45 ಅಂತ ಹೇಳ್ತಾ ಇದೆ. ಮಾರ್ಕ್ 2ನಲ್ಲಿ ಏನು ಹೇಳ್ತಾ ಇದೆ, 40 ಅಂತ ಹೇಳ್ತಾ ಇದೆ. ಟೋಟಲ್ ಎಷ್ಟಾಗುತ್ತಪ್ಪ? 90 ಆಗಿದೆ. ಆವ್ರೇಜು ಬೈ 2 ಮಾಡ್ತಾ ಇದ್ದೀನಿ ನಾನು. ಓಕೆನಾ? 45 ಮತ್ತು 45. ಓಕೆ. ಸೊ ಇದಾದ್ಮೇಲೆ ನೆಕ್ಸ್ಟು ನೋಡ್ತಾ ಬನ್ನಿ, ಇಲ್ಲೊಂದು ಮಿಸ್ಟೇಕ್ ಆಗಿದೆ. ಇಲ್ಲಿ ಮಾರ್ಕ್ 1 ಪ್ಲಸ್ ಮಾರ್ಕ್ 1 ಅಂತ ಕೊಟ್ಟಿದ್ದೀನಿ ನಾನು. ಅರ್ಥ ಆಗ್ತಿದೆಯಾ? ಮಾರ್ಕ್ 1 ಪ್ಲಸ್ ಮಾರ್ಕ್ 2 ಕೊಡ್ಬೇಕಿತ್ತಾನೆ? ಓಕೆ, ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಪ್ರೋಗ್ರಾಮ್ನ ಇಲ್ಲಿ ಸ್ಟಾಪ್ ಸಿಂಬಲ್ ಇದೆ ನೋಡಿ, ಕರ್ಸರ್ ತಗೊಂಡು ಹೋಗ್ತಾ ಇದ್ದೀನಿ ನಾನು. ಗೆಟಿಂಗ್? ಸೊ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ನಾನು ಇದನ್ನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಆಸ್ ಮಾರ್ಕ್ 2. ಓಕೆ, ಅಗೈನ್ ಸೇವ್ ಮಾಡ್ತೀನಿ. ಚೇಂಜಸ್ ಮಾಡಿರೋದನ್ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಬಿಲ್ಡ್ ಮಾಡಿದ್ಮೇಲೆ ನಾನು ಮತ್ತೆ ಏನು ಮಾಡ್ತಾ ಇದ್ದೀನಿ, ಐ ಯೂಸ್ ಟು ಸ್ಟಾರ್ಟ್. ಮತ್ತೆ ಇದನ್ನು ಇನ್ಪುಟ್ ಕೊಡ್ತಾ ಇದ್ದೀನಿ. ರಿಜಿಸ್ಟರ್ ನಂಬರ್ 75, ನೇಮ್ RG, ಮಾರ್ಕ್ಸ್ ಫಸ್ಟ್ ಮಾರ್ಕ್ಸ್ 45, ಸೆಕೆಂಡ್ ಮಾರ್ಕ್ಸ್ 40. ಸೊ ಇವಾಗ ಬ್ರೇಕ್ ಪಾಯಿಂಟ್ ಟ್ರಿಗರ್ ಆಗಿದೆ. ನೋಡ್ತಾ ಬನ್ನಿ, ಮಾರ್ಕ್ 1ನಲ್ಲಿ ಏನಿದೆ, 45 ಇದೆ, ಮಾರ್ಕ್ 2ನಲ್ಲಿ 40 ಇದೆ. ಟೋಟಲ್ ಎಷ್ಟಾಗುತ್ತಪ್ಪ ಇವಾಗ? 85 ಆಗುತ್ತೆ. 85. ಆವ್ರೇಜ್ ಎಷ್ಟಾಗುತ್ತಪ್ಪ ಇವಾಗ? ಇನ್ನೂ ಕ್ಯಾಲ್ಕುಲೇಟ್ ಆಗಿಲ್ಲ, ಈ ಕ್ಯಾಲ್ಕುಲೇಟ್ ಆಗುತ್ತೆ. ಆವ್ರೇಜು 42.5 D ಅಂತ ಹೇಳ್ತಾ ಇದ್ದಾನೆ. D ಅಂದರೆ ಡೆಸಿಮಲ್ ಅಂತ. ಇವಾಗ ಆವ್ರೇಜ್ ಗ್ರೇಟರ್ ದೆನ್ 90. ಇದು ನೋಡಿದೆ, ಕಂಡೀಷನ್ ಚೆಕ್ ಮಾಡ್ತಾ ಹೋಗುತ್ತೆ. ಈ ಕಂಡೀಷನ್ ಟ್ರೂ ಆಗಿಲ್ಲ, ಈ ಕಂಡೀಷನ್ ಟ್ರೂ ಆಗಿಲ್ಲ, ಈ ಕಂಡೀಷನ್ ಟ್ರೂ ಆಗಿಲ್ಲ, ಕೊನೆ ಕಂಡೀಷನ್ನು ಟ್ರೂ ಆಗ್ತಾ ಇದೆ. ಆವ್ರೇಜ್ ಎಷ್ಟಾಗುತ್ತೆ ಅವಾಗ? ಗ್ರೇಡು D ಆಯಿತು. ಓಕೆ, ಹೊರಗಡೆ ಬಂದ್ಬಿಟ್ಟು ಏನಾಗ್ತಾ ಇದೆಯಪ್ಪ ಅಂದರೆ, ಈ ಸ್ಟೇಟ್ಮೆಂಟ್ ಏನಾಯಿತು, ಮುಗೀತು. ಇವಾಗ ರೋಲ್ ನಂಬರು, ನೇಮು, ಮಾರ್ಕ್ 1, ಮಾರ್ಕ್ 2, ಟೋಟಲ್, ಆವ್ರೇಜ್ ಮತ್ತು ಗ್ರೇಡ್ ಏನು ಮಾಡ್ದ, ಪ್ರಿಂಟ್ ಮಾಡ್ದ. ಕ್ಲಿಯರ್? Clear or not? Okay. So this is what the second program with respect to our lab manual, as well as in order to know the basic concepts of VB.NET. Okay. ಒಂದು ಲೆವೆಲಿಗೆ ಪ್ರೋಗ್ರಾಮಿಂಗು VB.NET ಅರ್ಥ ಆಗ್ತಾ ಇದೆಯೇನಪ್ಪ? ಹೊಸ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಸಮಧ್ಯತಾ? ಓಕೆ. ಸೊ ನೀವು ಇದನ್ನ ಪ್ಯಾರಲಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಮಾಡಬೇಕು. ಸಂಜನಾ, ಅರ್ಥ ಆಗ್ತಿದೆಯೇನಮ್ಮ?
ಮತ್ತೆ ಮಂಜಣ್ಣ, ಮಂಜುನಾಥ ಕೆವಿ ಎಲ್ಲೋ ಹೋಗಿದ್ದಾನ ಅವನು. ಓಕೆ, ಸೊ ಇದಾದ್ಮೇಲೆ ನಾವು ಮೂರನೇ ಪ್ರೋಗ್ರಾಮ್ ನೋಡೋಣ ಯಾವ್ದಿದೆ ಅಂತ. ಸೊ ಇಲ್ಲಿ ರ್ಯಾಂಡಮ್ ನಂಬರ್ಸ್ನ ಜನರೇಟ್ ಮಾಡ್ಬೇಕಂತ. ಏನ್ ಜನರೇಟ್ ಮಾಡಬೇಕು? ರ್ಯಾಂಡಮ್ ನಂಬರ್ಸ್ನ ಜನರೇಟ್ ಮಾಡಬೇಕು. ರ್ಯಾಂಡಮ್ ನಂಬರ್ಸ್ನ ಜನರೇಟ್ ಮಾಡೋದಕ್ಕೆ ಯಾವ ಫಂಕ್ಷನ್ನ ಯೂಸ್ ಮಾಡ್ತಾ ಇದ್ದಾನೆ ಅವನು ಅಂತ ಅಂದ್ರೆ ರ್ಯಾಂಡಮ್ ಫಂಕ್ಷನ್ನ ಯೂಸ್. ಓಕೆ, ಗುಡ್. ಸೊ ಯಾವ ಫಂಕ್ಷನ್ ಯೂಸ್ ಮಾಡ್ಬೇಕಪ್ಪ ನಾವು ಅಂತ ಅಂದ್ರೆ ವಿ ನೀಡ್ ಟು ಯೂಸ್ ವಾಟ್? ರ್ಯಾಂಡಮ್ ಫಂಕ್ಷನ್ ಅಂತ ಬಿಲ್ಟ್ ಇನ್ ಫಂಕ್ಷನ್ ಇದೆ. ಅದನ್ನ ಏನ್ ಮಾಡಬೇಕು ನಾವು? ಯೂಸ್ ಮಾಡಿಕೊಂಡು ವಾಟ್ ವಿ ನೀಡ್ ಟು ಡೂ? ವಿ ನೀಡ್ ಟು ವಾಟ್? ಜನರೇಟ್ ರ್ಯಾಂಡಮ್ ನಂಬರ್ಸ್. ಗೆಟಿಂಗ್? ಸೊ ಇವಾಗ ಆ ರ್ಯಾಂಡಮ್ ನಂಬರ್ಸ್ನ ನಾವು ಜನರೇಟ್ ಮಾಡೋಣ. ಆ ಪ್ರೋಗ್ರಾಮ್ನ ನಾನು ಕಾಪಿ ಮಾಡ್ಕೊತೀನಿ. ರ್ಯಾಂಡಮ್ ನಂಬರ್ಸ್ ಅಂತ ಅಂದ್ರೆ ಯಾವ್ದಾದ್ರು ನಂಬರ್ಸ್ ಅಂತ ಅದು. ಓಕೆ, ಆ ರ್ಯಾಂಡಮ್ ನಂಬರ್ಸ್ನ ಜನರೇಟ್ ಮಾಡೋದಕ್ಕೆ ಫಂಕ್ಷನ್ ಇದೆ, ಅದನ್ನ ನಾವು ಮಾಡ್ತಾ ಹೋಗ್ಬೇಕಷ್ಟೆ. ನೋಡ್ತಾ ಬನ್ನಿ. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇದನ್ನ ಹಳೆ ಕಂಟೆಂಟ್ ಏನಿತ್ತೋ ಅದನ್ನ ನಾನು ಐ ಯೂಸ್ ಟು ಚೇಂಜ್. ರ್ಯಾಂಡಮ್ ನಂಬರ್ಸ್ನ ಒಂದು ರೇಂಜ್ ಅಂದ್ರೆ ಒಂದು 5 ನಂಬರ್ ಬೇಕಪ್ಪ ಅಂದ್ರೆ 5 ಅಂತ ನೀವು ಎಂಟರ್ ಮಾಡಬೇಕು. 5 ರ್ಯಾಂಡಮ್ ನಂಬರ್ಸ್ ಏನಾಗುತ್ತೆ? ಪ್ರಿಂಟ್ ಆಗುತ್ತೆ. ನೋಡ್ತಾ ಬನ್ನಿ. ರೇಂಜ್ ಎಂಟರ್ ಮಾಡೋದಕ್ಕೆ ಒಂದು ವೇರಿಯೇಬಲ್ ತಗೊಂಡಿದ್ದೀನಿ. ಅದಾದ್ಮೇಲೆ ಇನ್ನೊಂದು ಎ ಅಂತ ಒಂದು ವೇರಿಯೇಬಲ್ ತಗೊಂಡಿದ್ದೀನಿ. ಇದು ಏನಕ್ಕಪ್ಪ ಅಂದ್ರೆ ಫಾರ್ ಲೂಪ್ದು ವಾಟ್ ಇಂಡೆಕ್ಸ್ ಇರುತ್ತಲ್ಲ, ಇಂಡೆಕ್ಸ್ನ ಸ್ಟೋರ್ ಮಾಡ್ಕೊಳಕ್ಕೆ. ಇಂಟ್ ಐ ಇಸ್ ಈಕ್ವಲ್ ಟು 1, ಐ ಇಸ್ ಈಕ್ವಲ್ ಟು 0 ತಗೊಂತಿದ್ವಲ್ಲ, ಅದೇ ರೀತಿ ಎ ಅಂತ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ನೋಡ್ತಾ ಬರಬೇಕು ನೀವು. ಕನ್ಸೋಲ್ ಡಾಟ್ ರೈಟ್ ಎಂಟರ್ ದಿ ನಂಬರ್ ಆಫ್ ರ್ಯಾಂಡಮ್ ನಂಬರ್ಸ್ ಯು ವಾಂಟ್. ಸೊ ಇಲ್ಲಿ ಡಿ ಡಾಟ್ ರೀಡ್ ಲೈನ್ ಇರುತ್ತೆ. ಇದು ಇಂಟೀಜರ್ ಆಗಿರೋದ್ರಿಂದ ಇಂಟೀಜರಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಕನ್ವರ್ಟ್ ಮಾಡಿ ರೇಂಜ್ ಒಳಗೆ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಂಡಮೈಸ್ ಅಂತ ಏನಿದೆ ಒಂದು ಫಂಕ್ಷನ್ ಇದೆ. ಈ ಫಂಕ್ಷನ್ ಬಿಲ್ಟ್ ಇನ್ ಫಂಕ್ಷನ್, ಇದನ್ನ ಕಾಲ್ ಮಾಡ್ತಾ ಇದ್ದೀನಿ ನಾನು. ಇದನ್ನ ಕಾಲ್ ಮಾಡಿದ್ಮೇಲೆ ರ್ಯಾಂಡಮ್ ನಂಬರ್ಸ್ನ ಜನರೇಟ್ ಮಾಡ್ಬೋದು ಬೈ ಯೂಸಿಂಗ್ RND ಫಂಕ್ಷನ್. ಓಕೆ, ಸೊ ಇಲ್ಲಿ ನೋಡ್ತಾ ಬನ್ನಿ. ಫಾರ್ ಎ ಇಸ್ ಈಕ್ವಲ್ ಟು 1 ಟು ರೇಂಜ್ ಅಂತ. ರೇಂಜು ನಾನು ಎಷ್ಟು ಕೊಟ್ಟಿರ್ತೀನೋ ಅಷ್ಟು ಸರಿ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ಕನ್ಸೋಲ್ ಡಾಟ್ ರೈಟ್, ಇದು ಇಂಟೀಜರಿಗೆ ಕನ್ವರ್ಟ್ ಆಗುತ್ತೆ. ಏನಾಗಿ ಕನ್ವರ್ಟ್ ಆಗುತ್ತೆ? ಒಳಗಡೆದೆಲ್ಲ ಆಪರೇಷನ್ಸ್ ಆದ್ಮೇಲೆ ಕನ್ವರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಬರಬೇಕು, ರ್ಯಾಂಡಮ್ ನಂಬರ್ನ ಜನರೇಟ್ ಮಾಡುತ್ತೆ ಈ ಫಂಕ್ಷನ್ನು. ಇದು ರೇಂಜ್ ಏನು ಕೊಟ್ಟಿರ್ತೀನಿ ಆ ರ್ಯಾಂಡಮ್ ನಂಬರು ಇಂಟು ದಟ್ ರೇಂಜ್. ಸುಮ್ಮನೆ ನಾನು ಮಾಡ್ತಾ ಇರೋದಿಲ್ಲ ಅಂದ್ರೆ ಡೈರೆಕ್ಟಾಗಿ ರ್ಯಾಂಡಮ್ ನಂಬರ್ ಹಾಕ್ಬೋದಿತ್ತು, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಸೊ ಈ ರ್ಯಾಂಡಮ್ ನಂಬರ್ ಜನರೇಟ್ ಮಾಡುತ್ತಲ್ಲ, ಅದ್ರ ಜೊತೆ ರೇಂಜ್ನ ಏನು ಮಾಡ್ತಾ ಇದ್ದೀನಿ ನಾನು? ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಈ ಬಂದಿರೋ ರಿಸಲ್ಟಿಗೆ ಇದು ಇಂಟೀಜರಿಗೆ ಕನ್ವರ್ಟ್ ಆಗಿರುತ್ತಲ್ಲ, +1 ಮಾಡ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಗ್ತಿದ್ಯಾ? ಸೊ ಇದು ರೇಂಜ್ ಎಷ್ಟು ಸರಿ ಹೇಳಿರ್ತೀನೋ ಅಷ್ಟು ಸರಿ ಏನಾಗುತ್ತೆ? ರಿಪೀಟ್ ಆಗುತ್ತೆ. ಸೊ ಇದನ್ನ ಸೇವ್ ಮಾಡೋಣ. ನಾನಿಲ್ಲಿ ಬಿಲ್ಡ್ ಮಾಡ್ತಾ ಇದ್ದೀನಿ. ಬಿಲ್ಡ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡ್ತಾ ಇದ್ದೀನಿ? ವಿ ಯೂಸ್ ಟು ರನ್ ದಿ ಪ್ರಾಜೆಕ್ಟ್. ಓಕೆ, ಪ್ರಾಜೆಕ್ಟ್ ರನ್ ಮಾಡ್ತಾ ಇದ್ದೀನಿ. ಎರರ್ ವೈಲ್ ಟ್ರೈಂಗ್ ಟು ರನ್ ಪ್ರಾಜೆಕ್ಟ್ ಕುಡ್ ನಾಟ್ ಲೋಡ್ ಫೈಲ್ ಆರ್ ಅಸೆಂಬ್ಲಿ BSc BCR ಒನ್ ಆಫ್ ದಿ ಡಿಪೆಂಡೆನ್ಸಿ ಆಕ್ಸೆಸ್ ಇಸ್ ಡಿನೈಡ್ ಅಂತ ಬರ್ತಾ ಇದೆ. ಓಕೆ, ಯಾವುದಾದ್ರೂ ಔಟ್ಪುಟ್ ವಿಂಡೋ ಓಪನ್ ಇದೆಯಾ ನೋಡೋಣ. ಓಕೆ, ನಥಿಂಗ್ ಈಸ್ ಲೈಕ್ ದಟ್. ಸೊ ಒಂದು ಕೆಲಸ ಮಾಡೋಣ, ಈ ಪ್ರಾಜೆಕ್ಟ್ನ ಏನು ಮಾಡ್ತಾ ಇದ್ದೀನಿ ನಾನು? ರೀಬಿಲ್ಡ್ ಮಾಡೋಣಂತೆ. ರೀಬಿಲ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಾಗ್ತಾ ಇದೆಯಪ್ಪ ಅಂತ ಅಂದರೆ ವಾಟ್ ಕ್ಲೀನ್ ಸೊಲ್ಯೂಷನ್ ಅಂತ ಇದೆ. ಆಕ್ಟಿವ್ ಮಾಲ್ವೇರ್ ಡಿಟೆಕ್ಟೆಡ್, ಟ್ರೋಜಾನ್, MSIL, crypt.gen, ಲೊಕೇಶನ್ ಈ ಅಕಾಡೆಮಿಕ್ CA, ವಿನ್ ಡಿಬಗ್. ಸೊ ಡಿಸ್ಇನ್ಫೆಕ್ಟೆಂಟ್ ಅಂಡ್ ರೀಸ್ಟಾರ್ಟ್ ಕಂಪ್ಯೂಟರ್. ಸೊ ಇಲ್ಲಿ ಯಾವುದೋ ಒಂದು ಟ್ರೋಜನ್ ವೈರಸ್ ಈ ಎಕ್ಸಿನಲ್ಲಿ ಫೈಂಡ್ ಔಟ್ ಆಗಿದೆ. ಐ ಡೋಂಟ್ ನೋ ಹೌ ದಿ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಸೊ ನಾನು ಇದನ್ನೇನು ಮಾಡ್ತಾ ಇದ್ದೀನಿ ಅಂದರೆ ಡಿಸ್ಇನ್ಫೆಕ್ಟ್ ಮಾಡಿ ವಿ ನೀಡ್ ಟು ರೀಸ್ಟಾರ್ಟ್ ಅಂತ ಆ್ಯಂಟಿವೈರಸ್ ಸಜೆಸ್ಟ್ ಮಾಡ್ತಾ ಇದೆ. ಹಾಗಾಗಿ ಇದು ಆಕ್ಸೆಸ್ ಡಿನೈಡ್ ಬಂದಿದೆ. ಆ್ಯಂಟಿವೈರಸ್ಸು ಬ್ಲಾಕ್ ಮಾಡಿದೆ. ನಾನು ಇದನ್ನು ಏನು ಮಾಡ್ತಾ ಇದ್ದೀನಿ?
ಐ ಆಮ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಈ ಪ್ರೋಗ್ರಾಮ್ನ ನಾಳೆ ನಾವು ಏನು ಮಾಡೋಣ ರನ್ ಮಾಡಿ ನೋಡೋಣಂತೆ. ಸೊ ಇವಾಗ ಹಂಗೆ ಬಿಟ್ಟರೆ ಇದೇನೋ ವೈರಸ್ ಟ್ರೋಜನ್ ವೈರಸ್ ಯಾವುದೋ ಇದೆ ಡಿಟೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾನು ಡಿಸ್ಇನ್ಫೆಕ್ಟ್ ಮಾಡಿ ರಿಸ್ಟಾರ್ಟ್ ಮಾಡ್ಕೊತೀನಿ. ಈ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದೊಂದು ಪ್ರೋಗ್ರಾಮ್ ನೋಡಿ ಇನ್ನುಳಿದಿರೋ 3 ಪ್ರೋಗ್ರಾಮ್ಸ್ನ ನೋಡ್ಕೊಳ್ಳೋಣಂತೆ. ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ.